ಅಭಿ, ನಿನಗೆ ಈಗಾದ್ರೂ ಅರ್ಥ ಆಗ್ತಿದ್ಯಾ? ನಿನ್ನ ಹೆಂಡ್ತಿನ ಬ್ಲೈಂಡ್ ಆಗಿ ನಂಬ್ತಿದ್ಯಲ್ಲ, ನೋಡು. ಇಷ್ಟು ದಿನ ನಿನಗೆ ಕೈ ತುತ್ತು ಹಾಕಿ, ನಿನ್ನ ಕಣ್ಣೀರು ಒರೆಸಿ, ನಿನ್ನ ಮುಖದಲ್ಲಿ ನಗು ತರಿಸಿರೋ ನಮಗೆ ನಿನ್ನೆ ಮೊನ್ನೆ ಬಂದೋಳು ಮಾತು ಕಟ್ಕೊಂಡು ಮೋಸ ಮಾಡಿಬಿಟ್ಟಿಯಲ್ಲ ಅಭಿ. ಅಭಿ ಅಭಿ ನಾನು ಮಾತಾಡಬೇಕು. ಅಭಿ, ಏನಮ್ಮ ಮಾತಾಡಬೇಕು? ಇನ್ನು ಏನು ಉಳಿದಿದೆ? ಆದ್ಯಾನ ಎದ್ದು ಕಟ್ಟಿ ಈ ಮನೆನ ಸರ್ವನಾಶ ಮಾಡಕ್ ಕೊಟ್ಟಲ್ಲ, ಅದನ್ನೇ ನಮಗೆ ಸಹಿಸ್ಕೊಳಕ್ ಆಗ್ಲಿಲ್ಲ. ಆದ್ಯ ಎಷ್ಟು ಒಳ್ಳೆ ಹುಡುಗಿ ಗೊತ್ತಾ? ನಾವು ಅಂದ್ಕೊಳ್ತಾ ಇದ್ವಿ ಅವಳಿಗೆ ಇಷ್ಟೊಂದು ಧೈರ್ಯ ಎಲ್ಲಿ ಬರಬೇಕು ಅಂತ. ಆದ್ರೆ ನೀನು ಅವಳು ತಲೆ ಕೆಡ್ಸಿ ಈ ಮನೆನ ಈ ಮಟ್ಟಕ್ಕೆ ತಗೊಂಬಂದೆ. ಇಂಥವ್ರಿಗೆಲ್ಲ ದೊಡ್ಡ ಮನೆ, ಆ ಮನೆ ಮರ್ಯಾದೆ ಏನು ಅಂತ ಸ್ವಲ್ಪನೂ ಅಂದಾಜಿರಲ್ಲ ಭಾವ. ನಾಳೆ ದಿನ ಅಕ್ಕ ಎಲ್ರಿಗೂ ಉತ್ತರ ಕೊಡ್ಬೇಕಾಗುತ್ತೆ. ಇನ್ನು ವಿಕ್ಕಿ ಎಲ್ಲರ ಮುಂದೆ ತಲೆ ಎತ್ಕೊಂಡು ಓಡಾಡಕ್ಕಾಗುತ್ತಾ? ನಾವು ಬಿಸ್ನೆಸ್ ನಲ್ಲಿ ಇನ್ವಾಲ್ವ್ ಆಗಕ್ಕಾಗತ್ತಾ? ಮನೆನೇ ಸರಿಯಾಗಿ ನೋಡ್ಕೊಳಕ್ಕಾಗಲ್ಲ ಇವರಿಗೆ, ಇನ್ ಬಿಸ್ನೆಸ್ ನೆಟ್ಟಿಗೆ ಮಾಡ್ತಾರಂತ ಅನುಮಾನ ಪಡಲ್ಲ ನಮ್ಮ ಮೇಲೆ? ಅತ್ತೆ ಅತ್ತೆ, ಒಂದು ನಿಮಿಷ ಅತ್ತೆ, ನಾನೇನೋ ಹೇಳ್ಬೇಕತ್ತೆ. ಕದ್ದು ಮುಚ್ಚಿ ವಿಡಿಯೋ ಮಾಡಿ ಎಲ್ರಿಗೂ ತೋರಿಸಿ ದೊಡ್ಡ ಕಿರೀಟ ತಗೋಬೇಕು ಅನ್ಕೊಂಡಿದ್ಯಾ? ನಾಚಿಕೆ ಆಗಲ್ವಾ ನಿನ್ಗೆ ಇಂಥ ಕೆಲಸ ಮಾಡೋದಕ್ಕೆ? ನಿಮಗ್ ನಾಚಿಕೆ ಆಗ್ಬೇಕು ಇಂಥ ಕೆಲಸ ಮಾಡೋದಕ್ಕೆ. ನಿಮ್ ಬಂಡವಾಳ ಬಯಲಾಯ್ತು ಅಂತ ಈಗ ನನ್ ಮೇಲೆ ಎಗರಾಡ್ತಿದ್ಯಾ? ನೀವ್ ಮಾಡಿರೋ ಗನಂದಾರಿ ಕೆಲ್ಸಕ್ಕೆ ಮನೆ ಮುಂದೆ ನಿಂತು ಆರ್ತಿ ಹತ್ಬೇಕಿತ್ತಾ? ನಮ್ ಮನೆ ಈ ಪರಿಸ್ಥಿತಿ ಆಗಿರೋದಕ್ಕೆ, ವಿಕ್ಕಿ ಈ ತರ ಒಂಟಿಯಾಗಿ ನಿಂತಿರೋದಕ್ಕೆ ಇದ್ರಲ್ಲಿ ನಿಂದು ಪಾಲಿದೆ ಅನ್ನೋದನ್ನ ಮರಿಬೇಡ. ಅತ್ತೆ, ನಾನು ನಿಮಗೆ ಮುಖ ತೋರ್ಸೋಕ್ಕೂ ಯೋಗ್ಯನಲ್ಲ ಅನಿಸ್ತಿದೆ ಅತ್ತೆ. ನಿಮಗೆ ಯಾವ ರೀತಿ ಸಾರಿ ಕೇಳಬೇಕು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ ಅತ್ತೆ. ಆದರೆ ಇದು ಯಾವುದು ನಂಗೆ ಗೊತ್ತಿರಲಿಲ್ಲ ಅತ್ತೆ. ಆದ್ಯ ಮನೆಯಿಂದ ಓಡೋಗಿ ಮದುವೆ ಆಗ್ತಾಳೆ ಅಂತ ಒಂದು ಸಣ್ಣ ಕ್ಲೂ ಸಿಕ್ಕಿದ್ರು ನಾನು ಅವಳನ್ನ ತಡೆದು ಆಗಬೇಕಾಗಿರೋ ಮದುವೆನ ಮಾಡಿಸ್ತಾ ಇದ್ದೆ ಅತ್ತೆ. ಅತ್ತೆ, ನಾನು ನಿಮ್ಮ ಮೇಲಿಟ್ಟಿರೋ ಪ್ರೀತಿ, ನಿಮ್ಮ ಮೇಲಿಟ್ಟಿರೋ ಅಭಿಮಾನ, ಅದು ಯಾವುದಕ್ಕೂ ಬೆಲೆ ಕಟ್ಟಕ್ಕಾಗಲ್ಲ ಅತ್ತೆ. ನಾನು ವಿಕ್ಕಿ ಮುಖ ನೋಡಿ ಆದ್ಯನ ಮದುವೆ ಮಾಡಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿರಲಿಲ್ಲ ಅತ್ತೆ. ನಿಮಗೋಸ್ಕರ ನೀವಿದ್ದೀರ ಅನ್ನೋ ಧೈರ್ಯದ ಮೇಲೆ ಈ ಮದುವೆ ಮಾಡೋಕ್ಕೆ ಹೊರಟಿದ್ದತೆ. ನಾನಿವತ್ತು ಈ ಸ್ಥಾನದಲ್ಲಿ ಇಷ್ಟು ಎತ್ತರವಾಗಿ ಬೆಳೆದು ನಿಂತಿದ್ದೀನಿ ಅಂದರೆ ಅದಕ್ಕೆಲ್ಲ ಕಾರಣ ನೀವೇ ಅತ್ತೆ. ಇಂಥ ಅತ್ತೆಗೆ ನಾನು ದ್ರೋಹ ಮಾಡೋಕ್ಕಾಗತ್ತೆ ಅತ್ತೆ? ನೀವು ಹೀಗೆ ಮೌನವಾಗಿ ನಿಂತುಬಿಟ್ರೆ ನನಗೆ ಸಹಿಸ್ಕೊಳಕ್ಕಾಗಲ್ಲ ಅತ್ತೆ. ಅಪ್ಪ ಅಭಿ, ಎಲ್ಲರ ಮುಂದೆ ಕಪಾಳು ಕೊಡೋದು, ಈಗ ಇಲ್ಲಿ ಒಬ್ಬರೇ ಇದ್ದಾಗ ಬಂದು ಕ್ಷಮೆ ಕೇಳ್ತಾ ಇದೆಯಲ್ಲ, ಎಲ್ಲ ಮರ್ತು ಹೋಗ್ಬಿಡುತ್ತಾ? ಹೋದ ಮಾನ ಮನೆಗೆ ವಾಪಸ್ ಬರುತ್ತಾ? ಹೆಂಡ್ತಿನ ಕಂಟ್ರೋಲಕ್ಕೆ ಇಟ್ಕೊಳಕ್ಕೆ ಆಗಲಿಲ್ಲ ಅಂದಮೇಲೆ ಯಾಕೆ ಮದುವೆ ಆಗಬೇಕು? ಮಾವ, ನಂಗೆ ಗೊತ್ತು ನಿಮಗೆಲ್ಲ ಎಷ್ಟು ಬೇಜಾರಾಗಿರುತ್ತೆ ಅಂತ ನಂಗೆ ಅರ್ಥ ಆಗುತ್ತೆ ಮಾವ. ಅತ್ತೆ, ನನ್ನ ಮಾತು ಕೇಳಿ. ನಿನಗೂ ಮತ್ತು ವಿಕ್ಕಿಗೂ ಮನುಷ್ಯತ್ವನೇ ಇಲ್ಲ. ನಿಮ್ ತಪ್ಪಿಟ್ಕೊಂಡು ಬೇರೆಯವ್ರ ಮೇಲೆ ತಪ್ಪೋರ್ಸಕ್ ಪ್ಲಾನ್ ಮಾಡ್ತಿದ್ದೀರಲ್ಲ, ಏನು ಅನ್ಸಲ್ವಾ ನಿಮ್ಗೆ? ತಪ್ಪು ನಿಂದು. ಇಂಥವಳ ನನ್ನ ತಂಗಿಯಾಗಿ ಪಡ್ಕೊಂಡಲ್ಲ, ನನ್ನ ಕರ್ಮ ಅನಿಸ್ತಾ ಇದೆ. ನೀನ್ ನೆಟ್ಟಿಗಿದ್ದಿದ್ರೆ ಇದೆಲ್ಲ ನಡೀತಾನೆ ಇರ್ಲಿಲ್ಲ. ಅವನ್ ನೆಟ್ಟಿಗೆ ಇದ್ದಾನೆ, ಈಗ ಯಾರು ನೆಟ್ಟಿಗಿಲ್ಲ ಅಂತ ನಿಮಗೆ ಚೆನ್ನಾಗಿ ಅರ್ಥ ಆಗಿರ್ಬೇಕು. ಮೊದ್ಲು ನೀವುಗಳು ಸರಿ ಇದ್ದಿದ್ರೆ ಆದ್ಯ ಯಾಕೆ ಓಡೋಗ್ತಿದ್ಲು? ವಿಕ್ಕಿಗೆ ಒಂದು ಹುಡುಗಿ ಜೊತೆ ಹೇಗ್ ಬಿಹೇವ್ ಮಾಡ್ಬೇಕು ಅನ್ನೋದೇ ಗೊತ್ತಿಲ್ಲ.
ಇಂಥವನ್ ಜೊತೆ ಆದ್ಯ ಸಂಸಾರ ಮಾಡ್ತಾಳಾ? ಆ ಭಯಕ್ಕೆ ಆದ್ಯ ಓಡೋಗಿರೋದು. ನಿನ್ ಕ್ಯಾರೆಕ್ಟರ್ ಸರಿ ಇದ್ದಿದ್ರೆ ಆದ್ಯ ನಿನ್ ಜೊತೆಗೆ ಇರ್ತಿದ್ಲು. ಏಯ್, ನನ್ನಿಂದ ಅಲ್ಲ ಓಡೋಗಿದ್ದು, ಬೇರೆ ಅವಳದ ಕ್ಯಾರೆಕ್ಟರ್ ಸರಿ ಇಲ್ಲ, ಅವಳಿಂದ ಓಡೋಗಿದ್ದು. ನನಗೀಗ ಯಾರ ಜೊತೆನೂ ಮಾತಾಡೋದಕ್ಕೆ ಇಷ್ಟ ಇಲ್ಲ. ದಯವಿಟ್ಟು ಇಲ್ಲಿಂದ ಹೊರಟೋಗ್ಬಿಡು. ಅತ್ತೆ ಪ್ಲೀಸ್ ಹೀಗೆಲ್ಲ ಮಾತಾಡಬೇಡಿ, ನಂಗೆ ತುಂಬ ಕಷ್ಟ ಆಗುತ್ತೆ. ನೋಡಿ ಶ್ರಾವಣಿ ಈ ಥರ ಕೆಲಸ ಮಾಡಿದಾಳಂತ ನನಗೂ ನಂಬೋಕ್ಕಾಗ್ತಾ ಇಲ್ಲ. ನನಗೂ ನಿಮ್ಮಷ್ಟೇ ಆಶ್ಚರ್ಯ ಆಗಿದೆ ಅತ್ತೆ. ಆದರೆ ಒಂದಂತೂ ಪ್ರಾಮಿಸ್ ಮಾಡ್ತೀನಿ ಅತ್ತೆ, ಆದ್ಯ ಎಲ್ಲೇ ಇದ್ದರೂ ನಾನು ಹುಡ್ಕೊಂಡ್ಬಂದು ಅವಳನ್ನ ವಿಕ್ಕಿ ಜೊತೆ ಮದುವೆ ಮಾಡ್ತೀನತ್ತೆ. ಯು ಕ್ಯಾನ್ ಟೇಕ್ ಮೈ ವರ್ಡ್ ಫಾರ್ ಇಟ್. ಏನವಿ ಇದು ಪಾಲಿಟಿಷಿಯನ್ಸ್ ತರ ಸುಳ್ಳು ಆಶ್ವಾಸನೆ ಕೊಡ್ತಾ ಇದೆಯಾ? ಸಮಾಧಾನ ಮಾಡೋದಕ್ಕೂ ಒಂದು ಲಿಮಿಟ್ ಬೇಡವಾ? ನಿನ್ ಮುದ್ದಿನ ತಂಗಿ ನೀನ್ ಇದೆಯೋ ಇಲ್ವೋ ಅಂತ ಚೂರು ಯೋಚನೆ ಮಾಡ್ದೇನೆ ಎತ್ನೋ ಬಿದ್ನೋ ಅಂತ ಓಡ್ ಹೋಗಿದ್ದಾಳೆ. ಅವಳು ವಾಪಸ್ ಬರ್ತಾಳೆ ಅಂತ ಏನ್ ಗ್ಯಾರಂಟಿ? ಅದು ಅಲ್ಲದೆ ಅವಳು ವಾಪಸ್ ಬಂದ್ರೆ ಅವಳ ಕುತ್ತಿಗೆಯಲ್ಲಿ ತಾಳಿರಲ್ಲ ಅಂತ ಏನ್ ಗ್ಯಾರಂಟಿ?